ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಇಟ್ ವಿಲ್ ಬಿ ಎ ವಂಡರ್ಫುಲ್ ಡೇ ಆಫ್ ಮೈ ಲೈಫ್. ನೋಡ್ತಾ ಹೋಗಿ ಏನು ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು 8 ಗಂಟೆಗೆ ಎದ್ದೆ ಅಂತ ಅನಿಸುತ್ತೆ. ಇನ್ನೂ ಬೇಗ ಎದ್ದೇಳಬೇಕಿತ್ತು, ಬಟ್ 8 ಗಂಟೆಗೆ ಎದ್ದೆ. ವೆದರ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಒಂಥರ ಕೋಝಿ ವೈಬ್ ಇತ್ತು ಆಯಿತಾ. ನನಗೆ ಈ ಥರ ಕೋಝಿ ಆಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಆರಾಮ್ ಅಂತ ಫೀಲ್ ಮಾಡ್ತಿರ್ತೀನಿ, ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತಿರುತ್ತೆ. ಇವತ್ತು ಕೆಲಸನೂ ಏನೂ ಜಾಸ್ತಿ ಇರಲಿಲ್ಲ, ಬರೀ ಕಸ ಗುಡಿಸೋದು. ಮನೆ ನಾನು ಒರ್ಸೋಕ್ಕೆ ಹೋಗಿಲ್ಲ, ಬಿಕಾಸ್ ಮತ್ತೆ ನಾನು ಮಂಡೇ ಒರೆಸ್ಲೇಬೇಕು ಅಂತ ಅಂದ್ಬಿಟ್ಟು ಒರೆಸಿರಲಿಲ್ಲ. ಇಟ್ ವಾಸ್ ಲೈಕ್ ವೆರಿ ನೈಸ್ ಆಯಿತಾ. ನನಗೆ ಹೇಳ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗ್ತಿದೆ, ಚೆನ್ನಾಗಿತ್ತು ಒಂಥರ. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿನೂ ಕುಡ್ದಿಲ್ಲ, ಅಥವಾ ಬ್ಲ್ಯಾಕ್ ಕಾಫಿನೂ ಕುಡ್ದಿಲ್ಲ, ಅದೇನಂತಾರೆ ಡಿಟಾಕ್ಸ್ ಜ್ಯೂಸೂ ಕುಡ್ದಿಲ್ಲ. ಬಿಸಿ ಬಿಸಿ ನೀರು ಕುಡಿದೆ. ಆ್ಯಂಡ್ ನೇಲ್ ಕಟ್ ಮಾಡಿರಲಿಲ್ಲ ಆಯಿತಾ. ತುಂಬ ಲೈಕ್ ಲೆಂತಾಗಿ ಬಂದುಬಿಟ್ಟಿತ್ತು ಕಾಲಿಂದೆಲ್ಲ, ಅದೆಲ್ಲನೂ ಕಟ್ ಮಾಡಿದೆ. ಆ್ಯಂಡ್ ಕೈಯಲ್ಲಿ ಒಂದು ನೇಲ್ದು ಅದೇನು ನಾನು ಜೆಲ್ ಪಾಲಿಷ್ ಯೂಸ್ ಮಾಡಿದೆ, ಅದು ಫುಲ್ಲು ಬಂದುಬಿಟ್ಟಿತ್ತು, ಒಂದು ಅರ್ಧ ಲೇಯರಷ್ಟು ಪೀಲ್ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಎಲ್ಲನೂ ಶೇಪ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ. ಹೂವು ಏನು ಜಾಸ್ತಿ ಇಲ್ಲ, ಬರೀ ಬಿಡುವ ಅಷ್ಟೇ ಇತ್ತಿದ್ದು. ಅದಕ್ಕೆ ಬಿಡುವನ್ನೇ ಇಟ್ಬಿಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ. ಒಂದೊಂದು ಸರ್ತಿ ಏನು ಮಾಡ್ತೀನಿ ಅಂದರೆ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತೀನಿ, ಇಲ್ಲ ಅಂದರೆ ಪೂಜೆ ಮುಗಿಸಿ ಆದಮೇಲೆ ರೆಡಿ ಆಗ್ತೀನಿ. ಇವತ್ತು ಹಾಗೇ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗಿದ್ದಾಯಿತು. ಪೂಜೆ ಆಯಿತು. ಇದು ನಮ್ಮ ಅಮ್ಮಂದು ಆಯಿತಾ. ಎಷ್ಟು ಲೂಸ್ ಆಗಿದೆ ಗೊತ್ತಾ, ಇದು ಫುಲ್ ಕಂಫರ್ಟಬಲ್ ಅಂತಾರೆ. ಇದು ಸ್ಕಿನ್ ಕೇರು ನಮ್ಮ ಅಮ್ಮ ಮನೆಯಲ್ಲೇ ಮರ್ಬಿಟ್ಟು ಬಂದುಬಿಟ್ಟಿದ್ದೀನಿ. ರಾತ್ರಿಯೂ ಅಷ್ಟೇ, ಬೆಳಗ್ಗೆಗೂ ಅಷ್ಟೇ, ಎಲ್ಲ ಅಲ್ಲೇ ಇದೆ. ಸೊ ರಾತ್ರಿ ನಾನು ಬರೀ ಫಿಸಿಯೋಜೆಲ್ ಹಾಕಿದೆ, ಸ್ವಲ್ಪ ಉಸಿರಾಡೋ ಥರ ಇದೆ ನನ್ನ ಸ್ಕಿನ್ನು. ಇವಾಗ ಪಿಂಪಲ್ಸ್ ಏನೂ ಇಲ್ಲ ಆಯಿತಾ, ಬರೀ ಮಾರ್ಕ್ಸ್ ಇದೆ. ಹೊಸದಾಗಿ ಪಿಂಪಲ್ ಆದರೆ ಅದೇ ನಾನೇನಾದರೂ ಟೀ ಕಾಫಿ ಕುಡಿದ್ರೆ ಅಥವಾ ಹೀಟ್ ಐಟಮ್ ತಿಂದರೆ ಒಂದೊಂದಾಗುತ್ತೆ. ಇದೆಲ್ಲ ಯಾಕಿದೆ ಅಂತಂದರೆ ಅವತ್ತು ನನ್ನ ಕೈಯಲ್ಲಿ ಕಿತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಈ ಮಾರ್ಕ್ ಎಲ್ಲ ಹಾಗೆ ಇದೆ. ಪರವಾಗಿಲ್ಲ, ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು 3 ಮಂತ್ಸ್ ಆದರೂ ತೊಗೊಳುತ್ತೆ ಫುಲ್ ಕ್ಲಿಯರ್ ಆಗೋಕ್ಕೆ. ಆಲ್ರೆಡಿ 7 ಮಂತ್ಸ್ ಆಯ್ತು ಅನ್ಸುತ್ತೆ ಅಲ್ವಾ, 6 ಮಂತ್ಸ್ ಆಯಿತಾ. 6 ಮಂತ್ಸ್ ಅಟ್ಲೀಸ್ಟ್ ಆಗಿದೆ. ಇಟ್ಸ್ ಓಕೆ. ಏನು ಅಂತಂದರೆ ನನಗೆ ಗೊತ್ತು, ಅಕ್ಕ ತೊಗೊಳ್ಳಲ್ಲ ಅಂದರೆ ತೊಗೊಂಡ್ಬಿಟ್ರಾ ಅಂತ ಅಂತೀರಾ ಅಂತ ಕಂಟ್ರೋಲ್ ತಪ್ಪೋಯ್ತು, ತೊಗೊಂಡ್ಬಿಟ್ಟೆ. ಎಲ್ಲದರಲ್ಲೂ ಕಂಟ್ರೋಲ್ ತಪ್ಪಲ್ಲ. ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಮೇಬ್ಲಿನ್ದು ಇದಪ್ಪ SPF 50 ಗ್ಲೋ ಬೇಬಿ ಕ್ರೀಮು. ಶೇಡ್ ಬಂದು 60 ತೊಗೊಂಡಿರ್ತೀನಿ. ಐ ಥಿಂಕ್ ಇದು ಕರೆಕ್ಟಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇದು ಫುಲ್ ಗಾಯಬಾಗೋಯ್ತು. ಲೈಕ್ ಇಟ್ಸ್ ಪರ್ಫೆಕ್ಟ್ ಶೇಡ್. ಈಗ ಈ ಸತಿ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ. ಓಕೆ, ನೆಕ್ಸ್ಟು ಫಿಟ್ ಮಿದು ನಾನು ಇನ್ನೊಂದು ಶೇಡ್ ಕಾಂಪ್ಯಾಕ್ಟ್ ತೊಗೊಂಡೆ. ಇದು 222. ಸೊ 222 ಏಂಜಲ್ ನಂಬರ್ಸ್. ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು, ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಸ್ಪೇಸ್ ಅವರು ನನಗೆ ಒಂದು ಇಯರ್ ಆಯಿತು ಅಂತ ಅನಿಸುತ್ತೆ. ಆವಾಗ ನನಗೆ ಇದನ್ನು ಕಳಿಸಿದ್ರು, ಈ ಗ್ಲಾಸ್ ಬಾಮ್ನ. ಅವಾಗ ಅವ್ರ ಹತ್ರ 5 ಶೇಡ್ ಅಷ್ಟೇ ಇದ್ದಿದ್ದು ಅಂತ ಅನಿಸುತ್ತೆ. ಇವಾಗ ಈ ಶೇಡ್ನ ಲಾಂಚ್ ಮಾಡಿದ್ದಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು, ಬ್ರೌನ್ ಕಲರ್. ಈ ಫೋಕಸ್ ಆಗ್ರು, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಇದು ಶೇಡ್ ಬಂದು ಡಬಲ್ ಎಸ್ಪ್ರೆಸ್ಸೋ. ಸೊ ಸ್ಮೆಲ್ ಅಂತೂ ಚಿಕ್ಕ ವಯಸ್ಸಲ್ಲಿ ನಾವು ಕಾಫಿ ಬೈಟ್ ತಿಂತಿದ್ವಿ ಗೊತ್ತಾ, ಅದೇ ಸ್ಮೆಲ್. ಇನ್ನೇನು ತಿಂದೇ ಬಿಡಬೇಕು ಆ ಥರ ಅನಿಸುತ್ತೆ. ಬಟ್ ಇವಾಗ ಕಾಫಿ ಬೈಟ್ ಎಲ್ಲೂ ಸಿಗೋಲ್ಲ ಅಲ್ಲ. ಸಿಕ್ಕಿದ್ರೆ ನನಗೆ ಹೇಳಿ, ನಾನು ತೊಗೋತೀನಿ. ಕಾಫಿ ಬೈಟ್ ಟೇಸ್ಟ್ ಒಂಥರ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆದಂಥ ಸ್ಯಾಮ್ ಲವ್ ಲಿಪ್ ಟಿಂಟ್ ಆಯಿಲ್. ಇದು ಸಿಕ್ಕಾಪಟ್ಟೆ ವೈರಲ್ ಗೊತ್ತಾ. ಇದು ಒಂದ್ಸತಿ ಟ್ರೈ. ಈ ಥರ ಇದೆ. ಇದೇನಂದರೆ ಅಪ್ಲೈ ಮಾಡಿದ ತಕ್ಷಣ ಪಿಂಕ್ ಆಗ್ಬಿಡುತ್ತೆ. ಅಲ್ಲ, ನಾನು ವಿಡಿಯೋದಲ್ಲಿ ನೋಡಿರೋದು, ಬಟ್ ಗೊತ್ತಿಲ್ಲ. ಪರವಾಗಿಲ್ಲ, ಆಗುತ್ತೆ. ಚೆನ್ನಾಗಿತ್ತಲ್ಲ. ಅಷ್ಟೇ, ಇಷ್ಟ ತೊಗೊಂಡು. ಇಷ್ಟು ತೊಗೊಂಡಿದ್ದಕ್ಕೆ ನನಗೆ ಫಾಕ್ಸ್ಟೇಲ್ ಅವ್ರದ್ದು ಒಂದು ಗೋಲ್ಡನ್ ಆರ್ ಇದೇನೋ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಗೋಲ್ಡನ್ ಆರ್ ಸನ್ಸ್ಕ್ರೀನ್ ಫ್ರೀಯಾಗಿ ಬಂದಿತ್ತೆ, ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿದೆ ಅಲ್ಲ. ಸೊ ಇಷ್ಟೇ. ಇವಾಗ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ನೋಡ್ತಿದೆ. ಮೇ ಬಿ ಗ್ಯಾಸ್ಟ್ರಿಕ್ಗೆ ಏನಾದರೂ ನೋಡ್ತಿದ್ದೀನೋ ಗೊತ್ತಿಲ್ಲ. ಫುಲ್ಲು ಈ ಪೋರ್ಷನ್
ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಹಾಕಿದ್ರಪ್ಪ, ಪೀರಿಯಡ್ಸ್ದು ಬ್ಲೀಡಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂತ. ಲೆಟ್ಸ್ ನಾರ್ಮಲೈಸ್ ಆಯ್ತಾ, ಇಟ್ಸ್ ಕಾಮನ್. ಇವಾಗ ಅಟ್ಲೀಸ್ಟ್ ಎಲ್ಲರೂ ಅದನ್ನು ಹೇಳೋಕ್ಕೆ ಧೈರ್ಯವಾಗಿ ಹೇಳೋಕ್ಕೆ ಮುಂದೆ ಬಂದಿದ್ದಾರೆ. ತುಂಬ ಜನ ಅದನ್ನು ಇನ್ನೂ ಹಾಗೆ ಕಂಪ್ರೆಸ್ಡಾಗಿ ಇಡಬೇಕು ಅಂತಲೇ ಅಂದ್ಕೊಂಡಿದ್ದಾರೆ. ಇಲ್ಲ, ನಾರ್ಮಲೈಸ್ ಮಾಡಿ. ಪೀರಿಯಡ್ ಬಗ್ಗೆ ಗೊತ್ತಿಲ್ಲದಿರೋರು ಹಿಂಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಇಫ್ ಇನ್ ಕೇಸ್ ಹುಡುಗಿರೇ ಹಿಂಗೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಹುಡುಗಿರಿಗೆ ಮಾತ್ರ ಗೊತ್ತಿರುತ್ತೆ ಪೀರಿಯಡ್ಸ್ ಪೇನ್ ಏನು ಅಂತ. ಗೊತ್ತಿದ್ದು ಹಿಂಗೆ ಮಾತಾಡ್ತಾರೆ ಅಂತ ಅಂದರೆ ದೇವ್ರು ನೋಡ್ಕೊತಾನೆ. ಆ್ಯಂಡ್ ಸುಮಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಮಾಡಿದ್ದೀರ, ಅವ್ರಿಗೂ ರಿಪ್ಲೈ ಮಾಡಬೇಕು. ಟೈಮ್ ತೊಗೊಂಡು ರಿಪ್ಲೈ ಮಾಡ್ತೀನಿ. ನಾನು ತುಂಬ ಸತಿ ಹೇಳಿದ್ದೀನಿ, ನನಗೆ ರಿಪ್ಲೈ ಮಾಡೋಕ್ಕೇ 1-1.5 ಗಂಟೆ ಹೊಟ್ಟೋಗ್ಬಿಡುತ್ತೆ. ಸೊ ನಾನು ಮಲ್ಕೊಳ್ಳೋ ಟೈಮಲ್ಲಿ ಮಾಡ್ತೀನಿ. ಇವತ್ತು ನೋಡೋಣ. ಆ್ಯಂಡ್ ನಿನ್ನೆ ವ್ಲಾಗಿಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಅಷ್ಟೇ, ಇವಾಗ ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ನಿಮಗೆ ಸಿಗ್ತೀನಿ, ಓಕೆನಾ? ರೆಡಿ ಆಗಿದ್ದೀನಿ. ಇವತ್ತು ನಾನು ಸ್ಕರ್ಟ್ ಹಾಕಿದ್ದೀನಿ. ಕಾಣಿಸ್ತಿಲ್ಲ, ಅರ್ಧನೇ ಕಾಣಿಸ್ತಿರೋದು. ಆ್ಯಂಡ್ ಮೇಕಪ್ ಈ ಥರ ಮಾಡ್ಕೊಂಡಿದ್ದೀನಿ. ಬ್ಲಶ್ಶು ಸ್ವಲ್ಪ ಜಾಸ್ತಿ ಆಗಿದೆ. ಪರವಾಗಿಲ್ಲ, ಹೋಗ್ತಾ ಹೊರಟೋಗುತ್ತೆ. ಒಂದು 5-6 hours ಆದಮೇಲೆ ಅದೇ ಕಡಿಮೆ ಆಗುತ್ತೆ. ಆ್ಯಂಡ್ ವಾಚು ಇವತ್ತು ಸೊನಾಟ ಹಾಕಿದ್ದೀನಿ. ಅಂದರೆ ಏನು ದೊಡ್ಡದಾಗ ಒಂದು 10 ವಾಚ್ ಇರೋ ಥರ ಇಡ್ತಾ ಇದ್ದೀನಿ. 2 ವಾಚ್ ಇರೋದು. ಸ್ಕರ್ಟ್ ಬ್ಲ್ಯಾಕ್ ಕಲರ್ ಅಲ್ವಾ, ಸೊ ಸ್ಕರ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಇದನ್ನು ಹಾಕಿದ್ದೀನಿ. ಆ್ಯಂಡ್ ಐ ಆಮ್ ಆಲ್ ಗುಡ್ ಟು ಗೋ ಅಂತೀವಿ. ರೆಡಿ ಆದೆ. ಅದಾದಮೇಲೆ ಗಿಡಗಳಿಗೆ ನೀರು ಹಾಕಿರಲಿಲ್ಲ, ಸ್ವಲ್ಪ ಚಿಗುರ್ತಾ ಇದೆ. ಆ್ಯಂಡ್ ನಮ್ಮಪ್ಪ ಯಾವಾಗಲೂ ನೀರು ಹಾಕೋರು. ಆದರೆ ಇವತ್ತು ನಮ್ಮಪ್ಪ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ರು ಅಂತ ಹೇಳಿ ನಾನೇ 2 ಗಿಡಕ್ಕೆ ನೀರು ಹಾಕ್ತೆ. ಹೊರಗಡೆ ತುಳಸಿ ಗಿಡನೂ ಅಷ್ಟೇ. ಅದು ನಮ್ಮಪ್ಪ ಏನು ಮಾಡಿಬಿಟ್ಟಿದ್ದಾರೆ, ಒಣಗೋಗಿರೋ ಬೀಜ ಇರ್ತಾವಲ್ಲ ಗೊತ್ತಾ, ಅದೆಲ್ಲ ಉದುರಿಸ್ಬಿಟ್ಟಿದ್ದಾರೆ. ಅದೇನಾಗಿದೆ ಈಗ ಅಂತ ಅಂದರೆ ಎಲ್ಲರೂ ಪುಟ್ದಾಗಿ ಬೆಳ್ಕೊಂಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ಆ್ಯಂಡ್ ಇವಾಗೆಲ್ಲ ಚಿಗುರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಮಳೆ ಎಲ್ಲ ಬರುತ್ತೆಲ್ಲ, ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಹೊರಗಡೆ. ಆ್ಯಂಡ್ ಪ್ರತಿ ಸರ್ತಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನಾನು ಬಸವಣ್ಣನ ನೋಡ್ತೀನಿ. ಬಸವಣ್ಣನ ಹಾಗೆ ಬಿಟ್ಟಿದ್ದಾರೆ. ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ನಾನು 1-1.5 ವರ್ಷದಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಪ್ರತಿ ಸರ್ತಿ ನೋಡಿದಾಗಲೂ ಹಾಗೆ ಇರುತ್ತೆ. ಅದೇನಾದರೂ ಲಿಟಿಗೇಷನ್ಸಲ್ಲಿ ಇದೆಯಾ ನಂಗೆ ಗೊತ್ತಿಲ್ಲ. ಆ್ಯಂಡ್ ಕದಂಬ ಹೋಟೆಲಿಗೆ ತಿಂಡಿಗೆ ಅಂತ ಹೋದ್ವಿ. ಆ್ಯಂಡ್ ಐ ಮೆಟ್ 2 ಆಫ್ ಮೈ ಸಬ್ಸ್ಕ್ರೈಬರ್ಸ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಕಾಲು ಹೇಗಿದೆ ಅಂತಲೂ ಕೇಳಿದ್ರು. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಲಾಸ್ಟಲ್ಲಿ ನೀವು ಕಾಣಿಸಿಲ್ಲ, ಅದಕ್ಕೆ ನಾನು ಇನ್ನೊಬ್ರಿಗೆ ಬಾಯ್ ಹೇಳಿಬಿಟ್ಟು ಬಂದುಬಿಟ್ಟೆ. ಥ್ಯಾಂಕ್ ಯು ನನ್ನ ಕಾಲ್ ಏಟಿನ ಬಗ್ಗೆ ವಿಚಾರಿಸಿದ್ದಕ್ಕೆ. ಅಲ್ಲಿ ಪ್ಲೇಸ್ ತುಂಬ ಇಷ್ಟ ಆಯಿತು ನನಗೆ, ಆ ಕದಂಬದು. ಅದಾದಮೇಲೆ ಒಂದು ಲೋಟ ಬಿಸಿ ಕಾಫಿ ಕುಡಿದೆ. ಫುಲ್ ಮಳೆ ಬರೋಕ್ಕೆ ಶುರುವಾಗ್ಬಿಡ್ತು ಆಯಿತಾ. ಆ ವೆದರಿಗೆ ಬಿಸಿ ಕಾಫಿ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಆನ್ ದಿ ವೇ ಹೋಗ್ತಾ ಐ ಜಸ್ಟ್ ಎಂಜಾಯ್ಡ್ ಆಯಿತಾ. ಇವತ್ತಿನ ದಿನ ನಾನು ಮರೆಯಲ್ಲ, ಬಿಕಾಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಬಂದಿದ್ದು ಮೇಲ್ಕೋಟೆಗೆ. ಇದೇ ಮೊದಲನೇ ಸರ್ತಿ ನಾನು ವಿಸಿಟ್ ಮಾಡ್ತಿರೋದು. ಇಲ್ಲಿ ತುಂಬ ಶೂಟಿಂಗ್ಗಳು ಮಾಡಿದ್ದಾರೆ, ಬಟ್ ನಾನು ಯಾವತ್ತೂ ಶೂಟಿಂಗ್ ಪರ್ಪಸ್ ಇಲ್ಲಿ ಬಂದೇ ಇರಲಿಲ್ಲ. ಪರ್ಸ್ನಲಾಗಿ ಇದೇ ಮೊದಲನೇ ಸರ್ತಿ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಬರ್ತಿತ್ತು. ಆ ವೆದರ್ ಅಂತೂ ಆಹಾ ಅಂತ ಇತ್ತು ನನಗೆ. ಫಸ್ಟು ಕಲ್ಯಾಣಿ ಅಂತ ಹೋದೆ, ಬಿಕಾಸ್ ಅಲ್ಲೇ ದೇವಸ್ಥಾನ ಅಂದ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಅಲ್ಲಲ್ಲ ದೇವಸ್ಥಾನ, ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅಂತ ಹೇಳಿ. ಅದಾದಮೇಲೆ ನಾವು ಚೆಲುವನಾರಾಯಣ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಇಷ್ಟು ಚೆನ್ನಾಗಿತ್ತು ಗೊತ್ತಾ. ಆದರೆ ಏನು ಬೇಜಾರು ಅಂದರೆ ಎಲ್ಲ ಏನಂತಾರೆ ಸ್ಟ್ಯಾಚುಗಳೆಲ್ಲ ಹೊಡೆದಾಕ್ಬಿಟ್ಟಿದ್ರು ಆವಾಗಿನ ಇದರಲ್ಲಿ. ಅದು ನೋಡೋಕೆ ಒಂಥರ ಬೇಜಾರಾಯಿತು ಅಷ್ಟೇ. ಆ್ಯಂಡ್ ಬೊಟ್ಟಿಡಿ ಅಂತ ಅಂದರೆ ಅವರು ಲಕ್ಷ್ಮಿ ಬೊಟ್ಟಿಟ್ರು. ಇಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಅದಾದಮೇಲೆ ನರಸಿಂಹ ಟೆಂಪಲಿಗೆ ಬಂದೆ. ಆಗ ಒಂದು ಬಂಚ್ ಆಫ್ ಆಂಟಿ ಸಿಕ್ಕಿದ್ರು ನನಗೆ. ಅವ್ರು ನನ್ನ ಹತ್ರ ಮಾತಾಡ್ಸಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಆ ಮೂಮೆಂಟಿಗೆ ಐ ವಾಸ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಆಂಟಿ ಏನು ಮಾತಾಡ್ಸಿದ್ರು ನಂಗೆ ತುಂಬ ಖುಷಿ ಆಯಿತು. ಶಿ ವಾಸ್ ಲೈಕ್ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಯಾಕೆ ನೆಗೆಟಿವ್ ಮಾಡ್ತೀರಾ ನೀವು, ಹೀರೋಯಿನ್ ಟ್ರೈ ಮಾಡಿ ಅಂತ. ಐ ವಾಸ್ ಲೈಕ್ ಥ್ಯಾಂಕ್ ಯು ಆಂಟಿ. ಬಿಕಾಸ್ ದೇವಸ್ಥಾನದಲ್ಲಿ ನನಗೆ ಯಾರಾದರೂ ಈ ಥರ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಅದನ್ನು ಆಶೀರ್ವಾದ ಅಂತ ತಗೊಳ್ತೀನಿ ನಾನು. ಆ್ಯಂಡ್ ದ ವೇ ದೇ ಆಲ್ ಸ್ಪೋಕ್ ಟು ಮೀ, ಐ ವಾಸ್ ಲೈಕ್ ವಾವ್ ಅಂತ ಅನ್ನಿಸ್ತಿತ್ತು. ಆ ಮೂಮೆಂಟಿಗೆ ನಾನು ತುಂಬ ಮೇಲೆ ಹೋಗ್ಬಿಟ್ಟಿದ್ದೆ ಆ್ಯಂಡ್ ವಾಪಸ್ ಬಂದೆ. ಆ್ಯಂಡ್ ಸುಮಾರು ಜನ ಮಾತಾಡ್ಸಿದ್ರು. ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಎಲ್ಲನೂ ಮುಗಿಸ್ಕೊಂಡು ಆ ಕಡೆಯಿಂದ ನಾನು ಮನೆ ಕಡೆಗೆ ಹೊರಟು ಬಂದಿದ್ದಾಯಿತು. ಒಂದು ಸಂಜೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್. ಈಗಷ್ಟೇ ಮನೆಗೆ ಬಂದಿದ್ದ ತಕ್ಷಣ ವಾಶ್ರೂಮಿಗೆ ಹೋದೆ. ಬಿಕಾಸ್ ನಂಗೆ ವಾಶ್ರೂಮ್ಗೆ ಹೋಗಬೇಕಿತ್ತು, ಹೊಟ್ಟೆ ಒಂಥರ ಆಗ್ತಿತ್ತು. ಹೋಗ್ಬಿಟ್ಟು ಬಂದೆ. ಇದು ನೋಡಿ ತಿಲಕ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಯಾರೇ ಅಷ್ಟೇ ಈ ಥರ ತಿಲಕ ಇಟ್ಟರೆ ಮುಖದಲ್ಲಿ ಕಳೆನೇ ಬೇರೆ ಥರ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಕುಂಕುಮ ಆಗಲಿ ಈ ಥರ ತಿಲಕಗಳಾಗಲಿ
ಅಂದರೆ ಒಂಥರ ಏನಂತಾರೆ ಅದಕ್ಕೆ ಅದನ್ನ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ ನನಗೆ. ಬಟ್ ಏನೋ ಒಂಥರ ಚಂದ ಕಳೆ ಅದೊಂದು ತುಂಬಿರುತ್ತೆ, ಲಕ್ಷಣವಾಗಿ ಕಾಣ್ತಾರೆ. ನನಗೆ ಇವತ್ತು ಹಾಗೆ ಅನ್ನಿಸ್ತು, ಒಂಥರ ಚೆನ್ನಾಗಿ ಕಾಣ್ತೀನಿ. ಅದೇ ಫಸ್ಟ್ ಟೈಮ್ ನಾನು ಈ ಥರ ತಿಲಕ ಇಡ್ಸ್ಕೊಂಡಿದ್ದು. ಅವರು ಗೋವಿಂದನ್ ಇಡಿ ಅಂತ ಅಂದರೆ ಇಲ್ಲ ಲಕ್ಷ್ಮೀದ್ ಇಡ್ತೀನಿ ಅಂತ ಅಂದರು. ಸೊ ಸರಿ ಇಡಿ ಅಂತಂದಾಗ ಈ ಥರ ಇಟ್ಟರು. ನನಗೂ ಗೊತ್ತಿಲ್ಲ, ಇದು ಸ್ವಲ್ಪ ಹೊಟ್ಟೋಗ್ಬಿಟ್ಟಿದೆ, ಬಟ್ ಚೆನ್ನಾಗಿದೆ ಒಂಥರ ಅಲ್ಲ. ಸೊ ಇವಾಗ ಊಟ ಮುಗಿಸಿ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಏನಿಲ್ಲ, ಎಲ್ಲ ಒಬ್ಬ ಮನೇಲಿದೆ, ಅಮ್ಮ ಬೆಳಿಗ್ಗೆ ಕೊಟ್ಟು ಕಳಿಸ್ತಾರೆ. ಇವಾಗ ಮಲ್ಕೋಬೇಕು ಅಷ್ಟೇ. ಸ್ಕಿನ್ ಕೇರ್ ಅದೇ ಏನಿಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಸಿಗ್ತೀನಿ. ಬಟ್ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು ಆಯಿತಾ. ನನ್ನ ಸ್ಕರ್ಟು ನನಗೆ ನನಗಿಂತ ಅದೇ ನಾನು ಯಾವಾಗಲೂ ಹೇಳ್ತೀನಿ, ನಾನು ನೆಲಕ್ಕೆ ಟಚ್ ಆಗಬೇಕು, ಆ ಥರ ಇದ್ರೆ ತುಂಬ ಇಷ್ಟ ಆಗುತ್ತೆ ಅಂತ. ಇದು ನೆಲಕ್ಕೆ ಟಚ್ ಆಗಿ ನನ್ನ ಕಾಲಕ್ಕೆ ಸಿಕ್ಕಿ ಈ ಥರ ದಾರೆಲ್ಲ ಬಂದ್ಬಿಟ್ಟಿದೆ, ಆ ಥರ ಮಾಡಿದ್ದೀನಿ. ಈ ಥರ ಇದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ನೆಲಕ್ಕೆ ತಾಗಬೇಕು, ನೆಲಕ್ಕೆ ಟಚ್ ಆಗಬೇಕು, ಆವಾಗ ಚಂದ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ. ಆ್ಯಂಡ್ ತುಂಬ ಜನ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ. ಇಲ್ಲಿ ಸಿಂಕ್ ಹತ್ರ ನನ್ನ ಹತ್ರ ಸೆಟಫಿಲ್ ಮತ್ತು ಬಯೋಡರ್ಮಾ ಇದೆ. ಆ್ಯಂಡ್ ನನ್ನ ವಾಶ್ರೂಮಲ್ಲಿ ನನ್ನ ಹತ್ರ ಒಂದು 3 to 4 ಫೇಸ್ ವಾಶ್ ಇದೆ ಆಯಿತಾ. ಸೊ ಇಲ್ಲಿ ಸಿಂಕ್ ಹತ್ರ ತೊಳೆದಾಗ ಸೆಟಫಿಲ್ ಇಲ್ಲಾಂದರೆ ಬಯೋಡರ್ಮಾಲಿ ವಾಶ್ ಮಾಡ್ತೀನಿ. ಸ್ನಾನ ಮಾಡಬೇಕಾದ್ರೆ ನನ್ನ ಹತ್ರ ಡಿಟ್ಯಾನ್ ಸೋಪ್ ಇದೆ ಗೊತ್ತಾ, ಅದನ್ನು ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಮಾಮಾ ಅರ್ಥದ್ದು ಯೂಸ್ ಮಾಡ್ತೀನಿ, ಇಲ್ಲ ಮಿನಿಮಲಿಸ್ಟ್ ಯೂಸ್ ಮಾಡ್ತೀನಿ. ಸೊ ಯಾವುದು ಆ ಕ್ಷಣಕ್ಕೆ ನನ್ನ ಕೈಗೆ ಸಿಗುತ್ತೆ ಆ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಬಟ್ ಇಫ್ ಇನ್ ಕೇಸ್ ನನ್ನ ಸ್ಕಿನ್ ತೀರಾ ಡ್ರೈ ಆಗುತ್ತೆ ಅಂದರೆ ಸೆಟಫಿಲಲ್ಲಿ ವಾಶ್ ಮಾಡ್ತೀನಿ. ಬಿಕಾಸ್ ಅದು ತುಂಬ ಜೆಂಟಲ್, ನಮ್ಮ ಏನಂತಾರೆ ನ್ಯಾಚುರಲ್ ಆಯಿಲ್ನ ಕಂಪ್ಲೀಟಾಗಿ ಸ್ಟ್ರಿಪ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡ್ತೀನಿ. ಸೊ ಫೇಸ್ ವಾಶ್ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕೇಳ್ತಾನೆ ಇದ್ರಿ ಯಾವುದು ಅಂತ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 5 to 6 ಫೇಸ್ ವಾಶ್ ಏನಿದೆ, ಎಲ್ಲನೂ ರ್ಯಾಂಡಮ್ ಆಗಿ ಯೂಸ್ ಮಾಡ್ತೀನಿ, ಯಾವುದೂ ಸ್ಕಿಪ್ ಮಾಡಲ್ಲ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಸ್ಕಿನ್ ಕೇರ್ ಎಲ್ಲ ಏನೂ ಮಾಡ್ಕೊಳ್ಳಲ್ಲ, ಯಾಕಂದರೆ ಏನೂ ಇಲ್ಲ, ಬರೀ ಲಿಪ್ ಬಾಮ್ ಒಂದು ಹಚ್ಕೊಳ್ತೀವಿ ಅಷ್ಟೇ. ನನಗೆ ಈ ಥರದೆಲ್ಲ ಹಾಕಿ ಅಭ್ಯಾಸನೇ ಇಲ್ಲ ಆಯಿತಾ. ಇವತ್ತೊಂಥರ ಅನ್ನಿಸ್ತಿತ್ತು, ಅದೇ ಚೆನ್ನಾಗಿ ಕಾಣ್ತಿತ್ತು, ಚೆನ್ನಾಗೈತಲ್ಲ. ಬೆಳಗ್ಗೆಯಿಂದ ನನಗೆ ಬಿಸಿ ನೀರು ಕುಡಿಬೇಕು ಅಂತ ಅನಿಸ್ತಾನೆ ಇತ್ತಾ. ಇದರಲ್ಲಿ ಬಿಸಿನೀರು ಇರೋದು ಸಮಾಧಾನ. ಇದೊಂದು ನನಗೆ ಒಂದು 6 hours ಆದ್ರೂ ಬಿಸಿ ಹಂಗೆ ಇರುತ್ತೆ. ಇವತ್ತು ಲಿಪ್ ಬಾಮ್ ಮಾತ್ರ ಅಪ್ಲೈ ಮಾಡ್ತೀನಿ ಆಯಿತಾ. ಲಿಪ್ ಬಾಮ್ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಹೇಳಿ, ಮೊನ್ನೆ ತೋರಿಸ್ತೆ ಗೊತ್ತಾ, ಅದೇನೆ ಪಾಪ್ಕಾರ್ನ್ದು. ಸೊ ಲೆಟ್ಸ್ ಸಿ ಇದರ ಫ್ರೇಗ್ರೆನ್ಸ್ ಹೆಂಗಿದೆ ಅಂತ. ಈ ಬ್ಯಾಗ್ರೌಂಡ್ ಚೆನ್ನಾಗೈತಲ್ಲ. ಪಾಪ್ಕಾರ್ನ್ ನೋಡ್ರಿ ಎಷ್ಟು ಕ್ಯೂಟ್ ಆಗೈತೆ. ಫಸ್ಟ್ ಇದನ್ನು ಹಾಕ್ಬಿಡ್ತೀನಿ. ಇದು ಪ್ಲಮ್ ಅವ್ರದ್ದು ಬಾಡಿ 11 ಪಾಪ್ಕಾರ್ನ್ ಎನ್ ಪೈಲೇಟ್ಸ್ ಗೊತ್ತಿಲ್ಲ, ಈ ಥರ ಇದೆ. ಯಾರಿಗಾದ್ರೂ ಗೊತ್ತಿದ್ರೆ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಕ್ಲಾಸಿಕ್ ಲಿಪ್ ಬಾಮ್ ಸ್ಮೆಲ್ ಹೇಗಿದೆ ಅಂತ ನೋಡೋಣ. ಕ್ಯಾರಮೆಲ್ ಥರ ಇರುತ್ತೆ ಪಕ್ಕ. ನಾನು ಹೇಳಿಲ್ವಾ, ಹೊಸದಾಗಿ ಅವ್ರು ಲಾಂಚ್ ಮಾಡಿದ್ರು ಗೊತ್ತಾ ಒಂದು ಬಾಡಿ ಲೋಷನ್ನು, ಅದೇ ಥರ ಇದೆ. ಫೋಕಸ್ ಸ್ವಲ್ಪ ರಾಜು. ಆ್ಯಕ್ಚುಲಿ ಲಿಪ್ ಬಾಮ್ಗಳು ಚೆನ್ನಾಗಿದ್ದಾವೆ. ನಾನು ಇದ್ರ ಲಾಸ್ಟ್ ಟೈಮ್ ತೋರಿಸ್ತಾ ಅದು ಚೆನ್ನಾಗಿತ್ತು ಅದರಲ್ಲಿ. ಬಟ್ ನಿಮಗೆ ರಫ್ ಪಾರ್ಟಿಕಲ್ಸ್ ಥರ ಅಂತ, ಬಟ್ ಅದರೆಲ್ಲ ಏನಿಲ್ಲ. ಗ್ರ್ಯಾನ್ಯೂಲ್ಸ್ ಅಂತ ಗೊತ್ತಾ, ಪುಟ್ಟದು ಅದರಲ್ಲಿತ್ತು, ಇದರಲ್ಲಿಲ್ಲ. ಸೇಮ್ ಬಾಡಿ ಲೋಷನ್ ಥರ ಇದೆ ನೋಡಿ. ಅವ್ರದ್ದು ಲಿಪ್ ಬಾಮು, ಬಾಡಿ ಲೋಷನ್ನು, ಬಾಡಿ ವಾಶು, ಪರ್ಫ್ಯೂಮು ಅಷ್ಟೂ ಒಂದೇ ಫ್ಲೇವರು. ಚೆನ್ನಾಗಿರುತ್ತಲ್ಲ. ಸೊ ಅದು ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ ಗೈಸ್.
ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನೇ ಅನ್ಸಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ. ಹಂಗೆ ಒಂದು 2 ಡೇಸಿಂದ ರಿಪ್ಲೈ ಮಾಡೋಕ್ಕಾಗಿಲ್ಲ. ಇವಾಗ ಕೂತ್ಕೊಂಡು ಎಲ್ಲ ರಿಪ್ಲೈ ಮಾಡ್ತೀನಿ ಎಲ್ರಿಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ. ಬಾಯ್.